70 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿತ ಲಿಂಗದಹಳ್ಳಿ ಪದವಿ ಪೂರ್ವ ಕಾಲೇಜಿನ 3 ಕೊಠಡಿಗಳ ಉದ್ಘಾಟನೆ. ತರೀಕೆರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಅತ್ಯಂತ ನಿರ್ಣಾಯಕ ಹಂತಗಳಾಗಿದ್ದು, ಈ ಎರಡೂ ಪರೀಕ್ಷೆಗಳನ್ನು ಉನ್ನತ ಅಂಕಗಳೊಂದಿಗೆ ಪೂರೈಸಿದರೆ ಮುಂದಿನ ವಿದ್ಯಾಭ್ಯಾಸ ಹಾಗೂ ಜೀವನದ ಗುರಿಗಳನ್ನು ಸಾಧಿಸಲು ಅನುಕೂಲವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಕಲಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು. ಲಿಂಗದಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ವಿವೇಕ ಯೋಜನೆ ಅಡಿ ಸುಮಾರು 70 ಲಕ್ಷ ರು ಅನುದಾನದಲ್ಲಿ ನಿರ್ಮಿಸಲಾದ 3 ಹೊಸ ತರಗತಿ ಕೊಠಡಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದು, ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದರಿಂದ ಲಿಂಗದಹಳ್ಳಿ ಹೋಬಳಿ ಮಾತ್ರವಲ್ಲದೆ ತರೀಕೆರೆ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾಗುತ್ತಿದ್ದಾರೆ. ಪ್ರಸ್ತುತ 216 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವುದು ಕಾಲೇಜಿನ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಿಆರ್ ರವಿ ಮಾತನಾಡಿ, ಲಿಂಗದಹಳ್ಳಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ತರಗತಿ ಕೊಠಡಿಗಳು, ಶೌಚಾಲಯ, ಪ್ರಯೋಗಾಲಯ ಹಾಗೂ ಉತ್ತಮ ಕ್ರೀಡಾಂಗಣ ಸೌಲಭ್ಯಗಳಿರುವುದರಿಂದ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕೆಡಿಪಿ ಸದಸ್ಯೆ ರಚನಾ ಶ್ರೀನಿವಾಸ್ ಮಾತನಾಡಿ, ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಲೇಜಿನ ಆವರಣದಲ್ಲಿ ಐ ಮಾಸ್ಟ್ ದೀಪ, ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಹೆಚ್ಚುವರಿ 3 ಕೊಠಡಿಗಳನ್ನು ಉದ್ಘಾಟಿಸಲಾಗಿದೆ. ವಿದ್ಯಾರ್ಥಿಗಳು ಇವುಗಳ ಸದುಪಯೋಗ ಪಡೆದು ಉತ್ತಮ ಫಲಿತಾಂಶ ಸಾಧಿಸಬೇಕು ಎಂದರು. ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳ ರಕ್ಷಣೆಗೆ ಅಕ್ಕಪಡೆ ವ್ಯವಸ್ಥೆ ಕಲ್ಪಿಸಿದ್ದು, ಅಗತ್ಯವಿದ್ದಲ್ಲಿ 1098ಕ್ಕೆ ಕರೆ ಮಾಡಿ ಸೇವೆ ಪಡೆಯುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಅನುಸೂಯ, ಹಿರಿಯ ಉಪನ್ಯಾಸಕರಾದ ಸಿಆರ್ ಜಯಪ್ಪ, ಸಹ ಉಪನ್ಯಾಸಕರು, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸೋಮಶೇಖರಪ್ಪ, ಸಹ ಶಿಕ್ಷಕರಾದ ಬಿಸಿ ಚಂದ್ರಶೇಖರ್, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಆರ್ತಮ್ಮಯ್ಯ ಹಾಗೂ ಪದಾಧಿಕಾರಿಗಳು, ಪ್ರೌಢಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಎಲ್ಎನ್ ಲಿಂಗರಾಜು, ಪೋಷಕರು, ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚ್ಇ, ತರೀಕೆರೆ, ಎನ್ಕೆಎಸ್ ಟಿವಿ 4. ಬಹಳ ಮುಖ್ಯವಾಗಿ ಶಿಕ್ಷಕ ವೃಂದದವರು, ಪ್ರಾಂಶುಪಾಲರು ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಈ ಒಂದು ಸರ್ಕಾರದ ಫಂಡ್ಸ್ ತರಲಿಕ್ಕೆಲ್ಲ ಶಾಲಾ ಅಭಿವೃದ್ಧಿ ಸಮಿತಿಯವರಾಗಿರ್ಬೋದು ಅಥವಾ ಊರಿನ ಪ್ರಮುಖರು ಪ್ರಯತ್ನ ಪಟ್ಟಾಗ ನಾವು ಹೆಚ್ಚಿನ ಒತ್ತನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಕ್ಸಮ್ಗಳು ಮೇಲೆ ಕೇಳಿದಂಗೆ ಇವ್ರು ಕೇಳಕ್ ಕಷ್ಟ ಆಗ್ತದೆ. ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಮತ್ತೆ ಬಿಡ್ತೀವಿ, ಬಿಡೋದಿಲ್ಲ. ಕೆಲವರು ಫಾಲೋ ಅಪ್ ಮಾಡಿ ಕೆಲವರು ಫಂಡ್ಸ್ಗಳನ್ನೆಲ್ಲ ಕೊಡಿಸ್ತಾರೆ. ಅವತ್ತು ಹೈಸ್ಕೂಲ್ ಮೇಲ್ಗಡೆ ಧೂಳಾಗಿತ್ತು. ಅವತ್ತ ತಕ್ಷಣ ನಾನು ಲೈಟ್ಸ್ ಹಾಕ್ಲಿಕ್ಕೆ ಹೇಳ್ತೇನೆ, ಹಾಕಿದಿಲ್ಲ. ಲಾಸ್ಟ್ ಟೈಮ್ ಬಂದು ತುಂಬ ಧೂಳಾಗಿತ್ತು. ಸೊ ಅದೇ ರೀತಿ ಇವು ಒಂದು ಶಾಲೆ ಕೂಡ ಕೆಪಿಎಸ್ಸಿಗೆ ಒಳಪಡುತ್ತದೆ ಮುಂದಿನ ಶೈಕ್ಷಣಿಕ ವರ್ಷದಿಂದ. ಈಗಾಗಲೇ ಎಲ್ಲ ಪ್ರಕ್ರಿಯೆಗಳು ಆಗ್ತಾ ಇದೆ. ಸರ್ಕಾರ ಮಟ್ಟದಲ್ಲಿ ಅನೇಕ ಸಭೆಗಳೆಲ್ಲ ಆಗಿದೆ. ಅದಕ್ಕೆ ವಿಶೇಷವಾಗಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತದೆ. LKGಯಿಂದ ಅಪ್ ಟು PUC ತನಕ ಒಂದೇ ಒಂದು ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೀತದೆ. ಇಂಗ್ಲಿಷ್ ಮೀಡಿಯಂ ಕೂಡ ಅದರಲ್ಲಿ ಇರ್ತದೆ. ಇವತ್ತು ಇಂಗ್ಲಿಷ್ ಬಹಳ ಅವಶ್ಯಕತೆ ಇದೆ ಈ ಒಂದು ತಂತ್ರಜ್ಞಾನದಲ್ಲಿ. ಅದರಿಂದ ಪ್ರತಿಯೊಬ್ಬ ಬಡ ಕುಟುಂಬದವರು ಕೂಡ ನನ್ನ ಮಕ್ಕಳು ಇಂಗ್ಲಿಷ್ ಶಾಲೆಗೆ ಹೋಗ್ಬೇಕು ಅನ್ನತಕ್ಕಂಥದ್ದು ಅವರ ಇಚ್ಛೆ, ಅವರ ಬಯಕೆ ಆಗಿರುತ್ತೆ. ಅದು ಮನಗಂಡು ಸರ್ಕಾರ LKG ಇಂದಲೂ ಕೂಡ ಇಂಗ್ಲಿಷನ್ನ ಕಲಿಸಲಿಕ್ಕೆ ಕ್ರಮ ಕೈಗೊಂಡಿದೆ. ಇವತ್ತು ನಾವೆಲ್ಲ ಓದಬೇಕಿದ್ರೆ 5ನೇ ಕ್ಲಾಸಲ್ಲಿ ಇಂಗ್ಲಿಷ್ ABCD